2 ಎಕರೆ ಸಪ್ರೇಟ್ ಆಗುತ್ತೆ. ಇದನ್ನು ನಾವು ಪೋಡಿ ಮಾಡಿಸಿಕೊಳ್ಳುವ ವಿಧಾನ ಅಂತ ಕರಿತೀವಿ. ಆಮೇಲೆ ಏನಾಗುತ್ತೆ, ನಮ್ಮಲ್ಲಿ ಯಾವುದೇ ಒಂದು ಜಂಟಿ ಇದ್ದಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಮತ್ತು ಅವರು ಇವರು ಕೂತ್ಕೊಂಡು ಕ್ಲೀನಾಗಿ ಬಗೆಹರಿಸ್ಕೊಂಡು ಪೋಡಿ ಮಾಡಿಸ್ಕೊಂಡ್ರೆ ತುಂಬ ಬೇಗ ಆಗುತ್ತೆ. ಅಕಸ್ಮಾತ್ ಏನಾಗುತ್ತೆ, ಈ ಜಂಟಿನಲ್ಲಿ ಇರುವಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಇವ್ರೇನಾದ್ರು ಸರ್ವೆ ಸ್ಕೆಚ್ ಹಾಕಿದ್ರೆ ಪಕ್ಕದವ್ರು ಬಂದು ತಕರಾರು ಮಾಡ್ತಾ ಇರ್ತಾರೆ. ಸರ್ ನನಗೆ 3 ಕುಂಟೆ ಒತ್ತುವರಿ ಆಗ್ಬಿಟ್ಟೈತೆ, ನಾನು ಕೊಡಲ್ಲ ಅಂತ. ಇಲ್ಲಿದ್ರೆ ಸರ್ವೆ ಸ್ಕೆಚ್ ಈ 4 ಜನಗಳಿಗೆ ನೋಟಿಸ್ ಕೊಟ್ಟು ಸರ್ವೆ ಮಾಡ್ಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಸರ್ವೆ ಮಾಡಿಸಲ್ಲ ಅಂತ ಕಿತ್ತಾಡ್ತಾರೆ. ಇದು ವಾಸ್ತವ. ಇದು ಸರ್ವೆ ಮಾಡಿಸೋದೇ ದೊಡ್ಡ ಸಮಸ್ಯೆಗಳಾಗ್ಬಿಟ್ಟು ಎಷ್ಟೋ ಸ್ಥಳಗಳಲ್ಲಿ ಸರ್ವೆ ಅಧಿಕಾರಿಗಳನ್ನು ಹೊಡೆದೋಡಿಸ್ಬಿಡ್ತಾರೆ. ಹಳ್ಳಿಗಳಲ್ಲಿ ಗೊತ್ತಿರಲ್ಲ, ನಮ್ಮ ಜಾಗನ ಏನಾದ್ರು ಇದು ಮಾಡ್ಕೊಳಕ್ಕೆ ಬಂದುಬಿಟ್ಟಿದ್ದಾರೆ, ಹೆಸ್ರಿಗೆ ಮಾಡಿಸ್ಕೋತಾರೆ ಅಂದ್ಬಿಟ್ಟು ತುಂಬ ಜಗಳ ಆಡ್ತಾರೆ. ನಮ್ಮಲ್ಲಿ RTCನಲ್ಲಿ ಎಷ್ಟು ಎಕರೆ ಇದೆ ಅದನ್ನು ಎಕರೆನ ಕ್ಲೀನಾಗಿ ಸರ್ವೆ ಮಾಡಿಸ್ಬಿಟ್ಟು ಅವ್ರ ಹೆಸರಿಗೆ ಪೋಡಿ ಮಾಡಿಸಿ ಕ್ಲೀನಾಗಿ ಕೊಡುವಂಥದ್ದು ಅಷ್ಟೇ ಸರ್ವೇಯರ್ ಅಧಿಕಾರಿಗಳು. ಎಷ್ಟೋ ಕೇಸಸ್ ನೋಡ್ತೀವಿ. ನೆನ್ನೆನೂ ನೆಲಮಂಗಲದಲ್ಲಿ ಯಾರಿಗೂ ಹೊಡೆದ್ಬಿಟ್ಟಿದ್ದಾರೆ. ಸರ್ವೆ ಮಾಡೋಕ್ಕೂ ನೋಡಿ, ಸರ್ವೆಗೂ